ಕೃಷಿ ಇಲಾಖೆ ವತಿಯಿಂದ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಸಾವಯವ ಹಾಗೂ ಸಿರಿಧಾನ್ಯ ಮೇಳವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಯಿತು. ಈ ಒಂದು ಮೇಳದಲ್ಲಿ ಸಾವಿರಾರು ಜನ ಕೃಷಿಕರು, ಗ್ರಾಹಕರು, ಸಾರ್ವಜನಿಕರು ಭಾಗವಹಿಸಿ ಸಾವಯವ ಬಗ್ಗೆ ಹಾಗೂ ಸಿರಿಧಾನ್ಯದ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದರು. ಹಾಗೂ ಆ ಸಿರಿಧಾನ್ಯಗಳನ್ನು ಕೊಳ್ಳುವ ಮೂಲಕ ರೈತರಿಗೆ ಉಪಯೋಗವನ್ನು ಮಾಡಿದರು. ಅದೇ ರೀತಿ ವ್ಯಾಪಾರ ಸಹ ವೃದ್ಧಿಯಾಗುವಂತೆ ಮಾಡಲಾಯಿತು. ಈ ಬಗ್ಗೆ ಸಚಿವರು ಸಹ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಸಿರಿಧಾನ್ಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಅದೇ ರೀತಿ ಈ ಒಂದು ಕೃಷಿಕರು ಸಹ ಸ್ಟಾಲ್ ಹಾಕಿದ್ದು ಅವರು ಸಹ ಸಂತಸವನ್ನು ವ್ಯಕ್ತಪಡಿಸಿರುವುದನ್ನು ನೋಡಬಹುದಾಗಿದೆ. ರಾಗಿ ಚಿಕ್ಕ ವಯಸ್ಸಿಂದ ನಮಗೆ ಪರಿಚಯ ಇದ್ರು ಕೂಡ ಅದು ಮಿಲೆಟ್ ಅಂತ ನಮಗೆ ಗೊತ್ತಾಗಕ್ಕೆ ತುಂಬಾ ವರ್ಷಗಳು ಬೇಕಾಯಿತು. ಸೊ ಈಗ ಕೂಡ ಅದ್ರ ಜೊತೆ ಕೀನ್ವಾ ಅಂತ ಒಂದು ಆ್ಯಡ್ ಆಗಿದೆ. ಆ ಪ್ರಾಡಕ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಆಮೇಲೆ ಅಕ್ಕಿಗಳಲ್ಲೂ ಕೂಡ ಸಾಕಷ್ಟು 160 ವೆರೈಟೀಸ್ ಅಕ್ಕಿಗಳೇನೋ ಇದೆ. ಅದರಲ್ಲೂ ರಾಜಮುಡಿ ರೈಸ್ ಕೂಡ ತುಂಬಾ ಎನ್ಕ್ವೈರಿ ಬಂದಿದೆ. ಕೆಂಪಕ್ಕಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ. ಆದಷ್ಟು ಫೈಬರ್ ಕಂಟೆಂಟ್ ಇರೋ ಅಕ್ಕಿಗಳನ್ನ ಮುಖ್ಯವಾಗಿ ಯೂಸ್ ಮಾಡಿದ್ರೆ ಈ ಒಂದು ಮೆಡಿಕಲ್ಗೆ ಹೋಗುವಂತ ಎಕ್ಸ್ಪೆನ್ಸಸ್ನ ಇಲ್ಲಿ ಕೊಟ್ಟು ನಾವು ಹೆಲ್ತ್ನ ನಾವು ಗೇನ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ಮಿಲೆಟ್ ಬಗ್ಗೆ ಒಂದಷ್ಟು ಕನ್ಸಪ್ಷನ್ ಇದೆ. ಏನಂದ್ರೆ ಈ ಜಾಸ್ತಿ ರೇಟ್ ಜಾಸ್ತಿ, ಹಾಗಾಗಿ ಇದು ಬರೀ ರಿಚ್ ಪೀಪಲ್ ಯೂಸ್ ಮಾಡುವಂಥದ್ದು ಅಂತ ಆ ಥರ ಏನೂ ಇಲ್ಲ. ಸ್ವಲ್ಪ ಅಂದರೆ ನಮಗೆ ರೀಚ್ ಎಲ್ಲ ಕಡೆನೂ ಈಗ ಮಿಲೆಟ್ ಎಲ್ಲ ಶಾಪ್ಸಲ್ಲೂ ಅವೈಲೇಬಲ್ ಇದೆ. ಆಮೇಲೆ ನಮಗೆ ಮಾರ್ಕೆಟ್ ಕೂಡ ಇನ್ನೊಂಚೂರು ಎನ್ಲಾರ್ಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಫಾರ್ಮರ್ಸಿಂದ ಡೈರೆಕ್ಟ್ ನಮ್ಗೆ ಏನು ಬರ್ತಾ ಇದೆ, ಈಗ ಫಾರ್ಮರ್ಸಿಂದ ತಗೊಳ್ಳೋದು ಕೂಡ ಉತ್ತಮ. ಅದು ಮಧ್ಯವರ್ತಿಗಳ ಹತ್ರ ತಗೊಳ್ಳೋದಕ್ಕಿಂತ ಡೈರೆಕ್ಟ್ ಫಾರ್ಮರ್ಸ್ ಹತ್ರ ತಗೊಂಡ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಯಾರು ನಾವು ಆ ಕೆಲಸ ಮಾಡ್ತಾ ಇಲ್ಲ. ಹೆಚ್ಚಾಗಿ ನಾವು ಮೀಡಿಯೇಟರ್ಸ್ ಹತ್ರನೇ ನಾವು ವರ್ಕ್ ಮಾಡ್ತಿರೋದ್ರಿಂದ ನಮಗೆ ಫಾರ್ಮರ್ಸ್ ಹತ್ರ ರೀಚ್ ಆಗೋದು ವೇ ಹೆಂಗೆ ಅಂತ ಗೊತ್ತಾಗಿಲ್ಲ. ಸಿಇಒ ಆಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಮಹಿಳಾ ಉದ್ಯಮಿ ಸಂಸ್ಥೆ ಶ್ರೀಮತಿ ಶಿಲ್ಪಾ ಮಂಟಗಡಿಯವರು ಇದನ್ನು ಸ್ಥಾಪಿಸಿರ್ತಾರೆ. ನಮ್ಮಲ್ಲಿ ಎಲ್ಲ ವರ್ಗದ ಹಿಂದುಳಿದ ಮತ್ತು ಹ್ಯಾಂಡಿಕ್ಯಾಪ್ಡ್ ಇರುವಂಥ ವಿಧವೆಯರಿಗೆ ನಾವು ಕೆಲಸವನ್ನು ನಾವು ಕೊಡ್ತೇವೆ. ನಮ್ಮಲ್ಲಿ ಮಿಲೆಟ್ ಮತ್ತು ಜೋಳ, ಸಜ್ಜೆ ಮತ್ತು ಕುಟ್ಟಿ ಮಾಡಿದ ಚಟ್ನಿ ಪುಡಿಗಳನ್ನು ನಾವು ತಯಾರಿಸ್ತೇವೆ. ಮಿಲೆಟ್ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳನ್ನು ಕೂಡ ನಾವು ತಯಾರಿಸ್ತೇವೆ. ಬೆಲ್ಲದಿಂದ ಮಾಡಿರುವಂಥ ಸ್ವೀಟ್ಗಳನ್ನು ಕೂಡ ನಾವು ತಯಾರಿಸಿ ಮಾರುಕಟ್ಟೆಗೆ ಸುಮಾರು 10 ವರ್ಷಗಳಿಂದ ನಾವು ಕೊಡ್ತಾ ಇದ್ದೇವೆ. ಒಳ್ಳೆ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು. ಸ್ವಲ್ಪ ಸರ್ ಮೊಬೈಲ್ ಹೆಸರು ಜಯಪ್ರಸಾದ್. ಅವನಿ ಆರ್ಗ್ಯಾನಿಕ್ ಹಾಸನಿಂದ ಬಂದಿದ್ದೀವಿ. ನಾವು ಕಳೆದ 2014ರಲ್ಲಿ ಒಂದು ವುಮೆನ್ ಎಂಟ್ರಪ್ರಿನರ್ ಇದೊಂದು ಅವನಿ ಆರ್ಗ್ಯಾನಿಕ್ ಪ್ರಾರಂಭ ಮಾಡಿದ್ದು. ನಾವು 2017ಇಂದ ಇಂಟರ್ನ್ಯಾಷನಲ್ ಮಿಲೆಟ್ ಆ್ಯಂಡ್ ಆರ್ಗ್ಯಾನಿಕ್ ಆ್ಯಂಡ್ ಮಿಲೆಟ್ ಟ್ರೇಡ್ ಫೇರಿಗೆ ಬರ್ತಾ ಇದ್ದೀವಿ. ಕಳೆದ 5 ವರ್ಷಕ್ಕೆ ನಾವು ಇದು 6ನೇ ಕಾರ್ಯಕ್ರಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ನಡೀತಾ ಇರೋದು. ಕಳೆದ 5 ಕಾರ್ಯಕ್ರಮಗಳು ಹೋಲಿಸಿದರೆ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ವಿಶೇಷವಾಗಿದೆ. ಬರ್ತಕ್ಕಂಥ ಬೈಯರ್ಸು ಆರ್ಗ್ಯಾನಿಕ್ ಬಗ್ಗೆ ನಾಲೆಡ್ಜು ಇಂಪ್ರೂವ್ ಆಗಿದೆ. ಆಮೇಲೆ ಹೊರಗಡೆಯಿಂದ ಬಂದಿರತಕ್ಕಂಥ ಕರ್ನಾಟಕದಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಸಿಗುತ್ತೆ. ಕರ್ನಾಟಕ ಸರ್ಕಾರ ಆರ್ಗ್ಯಾನಿಕ್ ಮತ್ತು ಮಿಲೆಟ್ ಬೆಳೀತಕ್ಕಂಥ ರೈತರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಿಂದ ನಾವು ಖರೀದಿ ಮಾಡೋದು ಏನು ಬಂದಿದ್ದಾರೆ ಅವರಿಗೆ ಕೂಡ ಒಂದಷ್ಟು ಒಳ್ಳೆಯ
ಪ್ರಾಡಕ್ಟ್ಸು ಮತ್ತು ಬಿಸ್ನೆಸ್ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಈ ವರ್ಷದ ಕಾರ್ಯಕ್ರಮ ಒಂದಷ್ಟು ಸಕ್ಸಸ್ಫುಲ್ಲಾಗಿ ಆಗಿದೆ. ಕೃಷಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಪ್ರಯತ್ನ ಸಕ್ಸಸ್ಫುಲ್ಲಾಗಿದೆ. ನಮ್ಮ ಥರ ಬೆಳೀತಕ್ಕಂಥ ರೈತರಿಗೆ, ಸಾವಯವ ಕೃಷಿಕರಿಗೆ ಮತ್ತು ರೈತ ಉತ್ಪಾದಕರ ಸಂಘ ಸಂಸ್ಥೆಗಳಿಗೆ, ವುಮೆನ್ ಎಂಟ್ರಪ್ರಿನರ್ಗೆ ಈ ಕಾರ್ಯಕ್ರಮ ಒಂದು ದೊಡ್ಡ ಒಂದು ಸಹಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಒಂದು 3,000 ರೈತರ ಸಂಘಟನೆ ಮಾಡಿದ್ದೀವಿ. ಅವರಿಗೆ ಸಣ್ಣ ಸಣ್ಣ ಸಂಘಗಳನ್ನು ಮಾಡಿ ಸಾವಯವ ಗುಂಪು ಪ್ರಮಾಣೀಕರಣ ಸರ್ಟಿಫಿಕೇಷನನ್ನು ಮಾಡಿಸಿ ಅವರು ಬೆಳೀತಕ್ಕಂಥ ಉತ್ಪನ್ನಗಳನ್ನು ನಾವು ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಗ್ರಾಹಕರು ತಲುಪತಕ್ಕಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇಂಡಿಯನ್ ಟ್ರೆಡಿಷನಲ್ ರೈಸ್ ಅಂತಕ್ಕಂಥ ಒಂದು ಬ್ರ್ಯಾಂಡಲ್ಲಿ ನಾವು ನಮ್ಮ ರೈಸನ್ನು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಭಾಳ ವಿಶೇಷವಾಗಿರೋಂಥದ್ದು ರಾಜಮುಡಿ ರೈಸು, ಕೆಂಪಕ್ಕಿ, ಬ್ಲ್ಯಾಕ್ ರೈಸು, ನವರ, ಗಂಸಾಲೆ ಅಂತಕ್ಕಂಥ ಒಂದು ಆರೋಮೆಟಿಕ್ ರೈಸು, ನವರ ಅಂತಕ್ಕಂಥ ಒಂದು ಮೆಡಿಸಿನಲ್ ರೈಸು, ಸಿದ್ಧ ಸಣ್ಣ, ಮಧು ಸಣ್ಣ, ಸೋನ ಮಸೂರಿ ಥರ ಸಣ್ಣಕ್ಕಿ ಅಂತಕ್ಕಂಥ ತಳಿಗಳು, ಈ ರೀತಿ ಸುಮಾರು ಒಂದು 12 ಅಕ್ಕಿ ತಳಿಗಳನ್ನು ಪರಿಚಯ ಮಾಡಿದ್ದೀವಿ. ಬೆಂಗಳೂರು ತುಂಬ ನಮ್ಮ ಕಸ್ಟಮರ್ ಇದ್ದಾರೆ ಸರ್. ಅವರೆಲ್ಲರೂ ಕೂಡ ನಮ್ಮ ಅಕ್ಕಿ ಹುಡುಕೊಂಡು ಅವನಿ ಸ್ಟಾಲ್ ಎಲ್ಲಿದೆ ಅಂತ ಹುಡುಕೊಂಬಂದು ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಕಡೆ ನಮ್ಮ ಕಸ್ಟಮರ್ಸು. ಅದಕ್ಕೋಸ್ಕರ ಈ ಗ್ರಾಹಕರು ಜಾಸ್ತಿ ಆಗಿದ್ದಾರೆ. ನಮಗೆ ಹಾಸನಿಂದ ಕಳಿಸ್ಲಿಕ್ಕೆ ಆಗಲ್ಲ ಅಂತ ಇಲ್ಲೇ ಒಂದು ಯಶವಂತಪುರದಲ್ಲಿ ಒಂದು ಸವಿ ಆರ್ಗ್ಯಾನಿಕ್ ಒಂದು ಫ್ರಾಂಚೈಸಿ ಔಟ್ಲೆಟ್ ಕೂಡ ಮಾಡಿದ್ದೀವಿ. ಅಲ್ಲಿಂದ ಬೆಂಗಳೂರು ಗ್ರಾಹಕರಿಗೆ ನಮ್ಮ ಉತ್ಪನ್ನಗಳನ್ನು ಅಲ್ಲಿ ಖರೀದಿ ಮಾಡ್ಬೋದು. ಎರಡನೇದು ಅವರಿಗೆ ಡೋರ್ ಡೆಲಿವರಿ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರ್. ಈ ನಿಟ್ಟಿನಲ್ಲಿ ಈ ವರ್ಷ ಅಂತೂ ಒಂದಷ್ಟು ಆರ್ಗ್ಯಾನಿಕ್ ಬಗ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ತುಂಬ ಜನ ರೈತರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಸರ್. ನಾನು ಕೂಡ ರೈತ. ನಾವು ರೈತರ ಸಂಘಟನೆಗಳನ್ನು ಮಾಡಿ ರೈತರಿಂದ ಅದನ್ನೆಲ್ಲ ಸರ್ಟಿಫಿಕೇಷನ್ ಮಾಡಿಸಿ ಖರೀದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಖರೀದಿ ಹೆಂಗೆ ಮಾಡ್ತೀವಿ, ಬೆಳೆಸೋದು ಹೆಂಗೆ ಅಂತಂದರೆ ಈ ವರ್ಷ ಡಿಮ್ಯಾಂಡ್, ಉದಾಹರಣೆ ನಮಗೆ ಈ ವರ್ಷ ಒಂದು ಪ್ರತಿ ತಿಂಗಳು 25 ಮೆಟ್ರಿಕ್ ಟನ್ ರಾಜಮುಡಿ ನಮ್ಗೆ ಆರ್ಡ್ರ್ ಇದೆ. ಒಂದು ವರ್ಷಕ್ಕೆ 300 ಟನ್ ಆಗುತ್ತೆ. ಈ ವರ್ಷ ನಾವು ಒಂದು 350 ಟನ್ ಪ್ಲಾನ್ ಮಾಡ್ತೀವಿ ಸರ್. ಅಷ್ಟು ರೈತರಿಗೆ 350 ಟನ್ ಉತ್ಪಾದನೆ ಎಷ್ಟು ಬೀಜದ ಭತ್ತ ರೈತರಿಗೆ ಕೊಡ್ತೀವಿ. ಬೀಜದ ಭತ್ತ ಕೊಟ್ಟು ಅದನ್ನು ಟೆಕ್ನಾಲಜಿ ಕೊಟ್ಟು ಸರ್ಟಿಫಿಕೇಷನ್ ಮಾಡಿಸಿ ಪ್ರೀಮಿಯಂ ಕೊಟ್ಟು ರೈತರು ಮನೆ ಬಾಗಿಲಲ್ಲಿ ಕೊಂಡ್ಕೊಂಬರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಿಂದ ರೈತರಿಗೆ ಒಂದು ಒಳ್ಳೆಯದಾಗ್ತಾಯಿದೆ, ನಮಗೂ ಒಂದು ಲಾಭ ಆಗ್ತಾಯಿದೆ, ಗ್ರಾಹಕರಿಗೆ ಒಳ್ಳೆಯ ಆಹಾರ ಸಿಗ್ತಾಯಿದೆ ಸರ್. ಸೇಮ್ ಪ್ಲಾಂಟ್ ಎಲ್ಲಿದೆ ಸರ್ ನಿಮ್ಮದು? ಸರ್ ಹಾಸನ, ಕೊಡಗು, ಚಿಕ್ಕಮಗಳೂರು ಮತ್ತು ಮಂಡ್ಯದಲ್ಲಿ ಹೆಚ್ಚು ಪ್ರಯತ್ನ ಮಾಡಿದ್ವಿ. ತುಮಕೂರು ಭಾಗ ಒಂದಷ್ಟು ಪ್ರಯತ್ನ ಮಾಡಿದ್ದೀವಿ ಸರ್. ತಮ್ಮ ಹೆಸರು? ಜಯಪ್ರಸಾದ್, ಅವನಿ ಆರ್ಗ್ಯಾನಿಕ್ CEO ಸರ್.